ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಮೈತ್ರಿ ಅಭ್ಯರ್ಥಿ ಮತ್ತು ಜೆಡಿಎಸ್ನೊಂದಿಗೆ ಎಷ್ಟೇ ಸಂಘರ್ಷವಿದ್ದರೂ ಅದನ್ನು ಮರೆತು ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ಶ್ರಮಿಸುತ್ತಿದೆ ಎಂದು ಬಿಜೆಪಿ ಮುಖಂಡ ಎಚ್ ಯೋಗ ರಮೇಶ್ ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ಡಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ದೇಶದಲ್ಲಿ ಹೋರಾಟ ಮಾಡುತ್ತಿರುವುದು ಅಧಿಕಾರಕ್ಕಾಗಿ ಅಲ್ಲ, ಬದಲಾಗಿ ವಿಪಕ್ಷ ಸ್ಥಾನಕ್ಕಾಗಿ ಎಂದು ಟೀಕಿಸಿದರು. ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಯಾರು ಏನೇ ಮಾತನಾಡಿದರೂ ಪಕ್ಷದ ವಿರುದ್ಧ ಕೆಲಸ ಮಾಡುವ ಪ್ರಶ್ನೆಯೇ ಇಲ್ಲ. ಎಲ್ಲರೂ ಒಟ್ಟಾಗಿ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ನೀವೇ ಬೆಳೆಸಿದ ವ್ಯಕ್ತಿಗಳು ನಿಮ್ಮ ವಿರುದ್ಧವಿದ್ದಾರೆ. ಆದರೆ ನಮ್ಮ ನೋವುಗಳಿದ್ದರೂ ಮರೆತು ನರೇಂದ್ರ ಮೋದಿ ಅವರನ್ನು 3ನೇ ಬಾರಿ ಪ್ರಧಾನಿ ಮಾಡಬೇಕೆಂದು ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಿದ್ದೇವೆ ಎಂದರು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ನೋಡಿ ಅಭ್ಯರ್ಥಿಯ ತಂದೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕಲಿಯಬೇಕು. ಮಂಡ್ಯದಲ್ಲಿ ಎಂಪಿ ಅಭ್ಯರ್ಥಿಯಾದ ಬಳಿಕ ಎಷ್ಟೇ ವೈಷಮ್ಯವಿದ್ದರೂ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ತೆರಳಿ ವಿಶ್ವನಾಥ್ ಅವರನ್ನು ಭೇಟಿ ಮಾಡಿ ಸಹಕಾರ ಕೇಳಿದ್ದಾರೆ. ಈ ಸೌಜನ್ಯವನ್ನು ರೇವಣ್ಣ ಪ್ರಜ್ವಲ್ ಬೆಳೆಸಿಕೊಳ್ಳಬೇಕು ಎಂದ ಅವರು, ಕಳೆದ ಬಾರಿ ತಾಲೂಕಿನ ಮಲ್ಲಿತಮ್ಮನಹಳ್ಳಿ ಗ್ರಾಮಕ್ಕೆ ಬಂದಾಗ ಎಟಿ ರಾಮಸ್ವಾಮಿ ಅವರನ್ನು ನಮ್ಮ ಹಿರಿಯಣ್ಣ ಎಂದು ಹೇಳಿದರು. ನಿನ್ನೆ ರಾಮನಾಥಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎ ಮಂಜು ಅವರನ್ನು ಹಾಡಿ ಹೊಗಳಿದ್ದಾರೆ ಎಂದು ಲೇವಡಿ ಮಾಡಿದರು. ಸಭೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್, ಪಕ್ಷದ ಮುಖಂಡರಾದ ರೇಣುಕುಮಾರ್, ಶಿವನಂಜೇಗೌಡ, ಬಸವರಾಜು, ಲೋಕೇಶ್, ವೇಣು, ಗಿರೀಶ್, ಪ್ರಸನ್ನ ಕುಮಾರ್, ಖಂಡೇಶ್ವರ್, ಕುಮಾರ್, ನಳಿನಿ, ರಶ್ಮಿ ಇತರರು ಉಪಸ್ಥಿತರಿದ್ದರು. ಇವತ್ತು ರಾಜ್ಯದಲ್ಲಿ ಶಾಸನಸಭೆಯಲ್ಲಿ ಮಾತನಾಡ್ತಾರೆ ಅಂದ್ರೆ ಭೇಟಿಯಾಗೋಕೆ ಎಲ್ಲರೂ ಅವರ ಮಾತುಕತೆ ಕೊಡ್ತಕ್ಕಂಥ ಒಂದು ವಾತಾವರಣ ಇದೆ. ಏನಾದರೂ ನಮಗೆ ಗೊತ್ತಿಲ್ಲ. ಇದೇ ಕುಮಾರಣ್ಣ ಅವರು ನಮ್ಮ ಮಲ್ತಮಳ್ಳಿಗೆ ಬಂದಿದ್ರು. ಮಲ್ತಮಳ್ಳಿ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಹೇಳಿದ್ರು, ರಾಮಸೋಮಣ್ಣ ಅವರ ಬೇಡರಿಗೆ ರಾಮಸೋಮಣ್ಣವರು ನಾವು ರಾಜಕೀಯ ಪಕ್ಷದಿಂದ ಮುಂದೆ ಬಂದಿದ್ದವರು. ಅವರು ನಮ್ಮ ಪಕ್ಷದಲ್ಲಿದ್ದು ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಭೂಕಂಪಿಗೆ ಸಮಿತಿ ಅಧ್ಯಕ್ಷ ಆದಾಗ ಈ ರಾಜ್ಯದ ವ್ಯಕ್ತಿಗಳು ಈ ರಾಜ್ಯದ ನೆಲ ಮತ್ತೆ ಸಂಪತ್ತನ್ನು ರಕ್ಷಣೆ ಕೆಲಸ ಮಾಡಿರುವಂತ ಹೇಳಬಹುದು. ಆದರೆ ರಾಮನಾಥಪುರ ಭಾಷಣದಲ್ಲಿ ಮಾತನಾಡ್ತಾರೆ, ಮುಂಚೆ ಮೊದಲು ರಾಮಸೋಮಣ್ಣ ಅವರು ಮಾತಾಡದೇ ಒಂದು ಅವರ ಮನಸ್ಸಲ್ಲಿಲ್ಲದೆ ಒಂದು ಅಂತ ಹೇಳಿ, ಅದರಿಂದ ಕುಮಾರಣ್ಣ ಹೇಳ್ತೀನಿ, ದಯವಿಟ್ಟು ಏನೇ ಇರ್ಬೋದು ಅವರು ನಿಮ್ಮ ಜೊತೆ ಇದ್ದರು. ಈಗ ಹೊಂದಾಣಿಕೆ ಇರೋದ್ರಿಂದ ಯಾವುದೇ ಟೀಕೆಗಳನ್ನು ಮಾಡದೆ ಒಟ್ಟಾಗಿ ಹೋಗುವಂತ ಮಾಡೋದು. ಅಭ್ಯರ್ಥಿ ಆದರೂ ಸಹ ಹಿರಿಯರು ಯಾರೇ ಅವ್ರ ಮನೆಗಳಿಗೆ ಹೋಗುವಂತ ಕೆಲಸವನ್ನು ಮಾಡಬೇಕು. ಇವತ್ತು ನಾವೆಲ್ಲರೂ ಗೊತ್ತಿದೆ, ಭಾರತೀಯ ಜನತಾ ಪಕ್ಷ ಇವತ್ತು ಜೆಡಿಎಸ್ ಸಂಘರ್ಷ ಇದ್ದರೂ ಸಹ ಎಲ್ಲವನ್ನು ಮರೆತು ಇವತ್ತು ನಾವು ಅಭ್ಯರ್ಥಿಯ ಗೆಲುವಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ.